ತುಳಿದ ಜಾಗದಿಂದಲೇ ಬೆಳೆದು ತೋರಿಸಿ. ಭವ್ಯ ಗೌಡ ವಿರುದ್ಧ ಕಲರ್ಸ್ ಕನ್ನಡ ಕೋರ್ಟ್ ಮೆಟ್ಟಿಲೇರಿದೆ. ಭವ್ಯ ಗೌಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದು ಯಾರಿಗೆ? ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಬಳಿಕ ಭವ್ಯ ಗೌಡ ಹೊಸ ಧಾರಾವಾಹಿ ಕರ್ಣ ಅನ್ನೋ ಧಾರಾವಾಹಿ ಮೂಲಕ ಕಾಣಿಸ್ಕೊಳ್ಬೇಕಾಗಿತ್ತು. ಆದರೆ ಈ ಸೀರಿಯಲ್ ಜಿ ಕನ್ನಡದಲ್ಲಿ ಇನ್ನೇನು ಪ್ರಸಾರ ಒಂದೇ ಒಂದು ದಿನ ಬಾಕಿ ಇದೆ ಎನ್ನುವಾಗಲೇ ಕಾನೂನು ಸಮರ ಎದುರಿಸಬೇಕಾಗಿತ್ತು. ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕೂ ಮುನ್ನ ನಟಿ ಭವ್ಯ ಗೌಡ ಅವರು ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರಂತೆ. ಅದನ್ನು ಬ್ರೇಕ್ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ಭವ್ಯ ಗೌಡ ಅವರ ಮೇಲಿದೆ. ಬಿಗ್ ಬಾಸ್ ಮುಗಿದ 6 ತಿಂಗಳವರೆಗೂ ಸಹ ಕಲರ್ಸ್ ಕನ್ನಡವನ್ನ ಬಿಟ್ಟು ಬೇರೊಂದು ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವಂತೆ ಇರಲಿಲ್ಲ. ಬಿಗ್ ಬಾಸ್ ಸ್ಪರ್ಧಿ ಹಾಗೆ ಕಲರ್ಸ್ ಕನ್ನಡದ ಮಧ್ಯೆ ಇಂತಹದೊಂದು ಅಗ್ರಿಮೆಂಟ್ ಆಗಿರುತ್ತೆ. ಅದು ಮುಗಿಯೋ ಮುನ್ನವೇ ಭವ್ಯ ಗೌಡ ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ ಅನ್ನೋ ಆರೋಪ ಇದೆ. ಹೀಗಾಗಿ ಕೆಲವು ದಿನಗಳ ಹಿಂದೆ ಭವ್ಯ ಗೌಡ ವಿರುದ್ಧ ಕಲರ್ಸ್ ಕನ್ನಡ ಕೋರ್ಟ್ ಮೆಟ್ಟಿಲನ್ನ ಹೇರಿತ್ತು. ಈ ಕಾರಣಕ್ಕೆ ಜಿ ಕನ್ನಡದಲ್ಲಿ ಪ್ರಸಾರ ಆಗಬೇಕಿದ್ದಂತಹ ಕರ್ಣ ಧಾರಾವಾಹಿಯನ್ನ ಮುಂದೂಡಲಾಗಿತ್ತು ಕೂಡ. ಸದ್ಯ ಈ ವಿಷಯ ಕೋರ್ಟ್ನಲ್ಲಿ ಇದೆ. ಇದೇ ಬೆನ್ನಲ್ಲೇ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಾರ್ಮಿಕವಾಗಿ ಒಂದು ಸ್ಟೋರಿಯನ್ನ ಸಹ ಹಾಕಿದ್ದಾರೆ. ಇದು ಯಾರಿಗೋ ತಿರುಗೇಟು ಕೊಡೋದಕ್ಕೆ ಅಂತಲೇ ಹಾಕಿದ್ದಾರೆ ಅಂತ ಕಿರುತೆರೆಯ ವಲಯದಲ್ಲಿ ಗುಸು ಪೀಸು ಅಂತ ಮಾತನಾಡ್ಕೊಳ್ತಿದ್ದಾರೆ. ಅಷ್ಟಕ್ಕೂ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ ಪೋಸ್ಟ್ ಆದ್ರೂ ಏನು? ಅದರಲ್ಲಿ ಏನಿದೆ? ನಟಿ ಭವ್ಯ ಗೌಡ ವಿರುದ್ಧ ಕಲರ್ಸ್ ಕನ್ನಡ ಕಾನೂನು ಹೋರಾಟವನ್ನ ಮಾಡ್ತಾ ಇದೆ. ಮೂಲಗಳ ಪ್ರಕಾರ ಇವತ್ತು ಅಂದ್ರೆ 26 ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಅಗ್ರಿಮೆಂಟ್ ಪ್ರಕಾರ ನಟಿ ಭವ್ಯ ಗೌಡ ಜುಲೈ ಅಂತ್ಯದವರೆಗೆ ಇನ್ನೊಂದು ವಾಹಿನಿಯಲ್ಲಿ ಕೆಲಸ ಮಾಡುವಂತೆ ಇರಲಿಲ್ಲ. ಹೀಗಾಗಿ ಕರ್ಣ ಧಾರಾವಾಹಿಯನ್ನ ಅಲ್ಲಿಯವರೆಗೂ ಸಹ ಹೋಲ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಭವ್ಯ ಗೌಡ ಕರ್ಣ ಧಾರಾವಾಹಿಯಲ್ಲಿ ಇರ್ತಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಸದ್ಯಕ್ಕೆ ವಿವಾದದಲ್ಲಿ ಸಿಕ್ಕಿಕೊಂಡಿರುವಂತಹ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ತುಳಿದ ಜಾಗದಲ್ಲಿ ಬೆಳೆದು ತೋರಿಸು ಅಂತ ಬರೆದುಕೊಂಡಿದ್ದಾರೆ. ಹಾಗೆ ಮಣ್ಣಿನ ಮೇಲೆ ಇಟ್ಟ ಹೆಜ್ಜೆ ಗುರುತು, ಅದರ ಮೇಲೆ ಹುಟ್ಟಿದ ಸಸಿಯ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ಭವ್ಯ ಗೌಡ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿರಬಹುದೇ ಅಂತ ಕಿರುತೆರೆ ವಲಯದಲ್ಲಿ ಮಾತನಾಡ್ಕೊಳ್ತಿದ್ದಾರೆ. ಏನೇ ಇದ್ರೂ ಸಹ ಭವ್ಯ ಗೌಡ ಅತಂತ್ರಕ್ಕೆ ಸಿಕ್ಕಿಕೊಂಡಿರೋದಂತೂ ನಿಜ. ಇಲ್ಲಿ ತಪ್ಪು ಯಾರದು ಅನ್ನೋದನ್ನ ನ್ಯಾಯಾಲಯ ವಿಚಾರಣೆಯ ಬಳಿಕ ತೀರ್ಮಾನ ಆಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.